ದೋಸ್ತ ದಸರಾ ಎಲ್ಲ ಮುಗಿದ್ರಪ್ಲೆ ಬಿಸ್ನೆಸ್ ಜೋರ್ ಕಾಂತಿತ್ಲಿ ನಿಂದ ಹಾಡೆಲ್ಲ ಕೇಳ್ಕೊತ ಕೂತಿಲ್ಲ ಕೊಯ್ದ ಗಿರೇ ಮಗಣ ಎಂತೆಂತವ್ರು ಅನ್ನೋರು ಹಾಡಾರ್ಕವ್ರು ಇನ್ನೂ ಹಾಡು ಮಕ್ಕಳು ಯಾವ ಇದಾವು ಗಿತ್ತ ಹೋಗೋದ ಎಲ್ಲದಕ್ಕೂ ಟೈಮ್ ಅನ್ನೋದೊಂದು ಬರ್ತೈತಿ ಗೊತ್ತೇನೆ ನಮ್ದು ಹಂಗೆ ಬರ್ಬೇಕು ಟೈಮ್ ಅವಾಗೆಲ್ಲ ಚಲೋ ಆತಾವ ಪೇಪರ್ ಜರ ಓದ್ತನಗಪ್ಪ ಜರ ಏನೇನು ಸುದ್ದಿತ್ತು ನೋಡಿ ಇವತ್ತು ಈಗ್ರೇ ನಮ್ಮ ಕುಮಾರಸ್ವಾಮಿ ಹೋದು ನಮ್ಮೂರ ಕುಮಾರಸ್ವಾಮಿ ಬಂದ ಆ ಕುಮಾರಸ್ವಾಮಿ ನಮ್ಮೂರಾಗ ಬರ್ತಾ ನಮ್ಮ ಜಾಸ್ ಕುಮಾರ ನೀವು ಅವ್ನು ಕುಮಾರಸ್ವಾಮಿ ಅಂತ ಯಾಕೆ ಕರಿತೀರೋ ಹಂಗೆಲ್ಲ ಹಂಗ ಕುಮಾರಸ್ವಾಮಿ ಅಂತಪ್ಪ ಹತ್ತು ಜರ ಫೋನ್ ಎಲ್ಲಿ ಹೋದ್ ನೋಡುನು ಆಯ್ತಾ ಹಲೋ ಕುಮಾರಸ್ವಾಮಿ ಎಲ್ಲಿ ಹೋದ ಏ ಇಲ್ಲಿ ATM ಬೈದಾನು ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗಿದಾವ ನೋಡ್ತಾನು ATM ತೆಗಿದಿ ಇಲ್ಲಿ ಗಿರಿಯ ಬಂದ ಬಾ ಕಡೆ ಅಂಗಡಿ ಕಡೆ ಜರ ಸೊಮ್ಯಾಕ್ ಕರೆದ್ರ ನಾನು ಅಲ್ಲಿ ತನ್ಯ ಸುರೇ ನಿನ್ಗ HD ಕುಮಾರಸ್ವಾಮಿ ಅಂತ ಕರಿಕದ ನೋಡು ಯಾಕಂತ ಹೇಳು ಎದವಲ್ ಬಿಡು ಸಾಲ್ಯಾಗ ನಂದ ಹುಬ್ಬಳ್ಳಿ ಧನ್ಯ ಕುಮಾರ್ ಇತ್ತು ಅದನ್ನ HD ಕುಮಾರಸ್ವಾಮಿ ಅನ್ಕಾರ ಅವ್ರ ಅಲ್ಲ ಮಗನ ಹಿಂಗಾಗಿತ್ತು ಅನ್ನೋದು HD ಕುಮಾರಸ್ವಾಮಿ ಅಂತೇಳಿ ಮಸ್ತ್ ಆತ್ ತಗೋ ಇಂತೇನೆ ನಿನ್ ಜೋರ್ ಐತ್ ತಗೋ ಇಂತೇನೆ ಸೂರ್ಯ ಸೊಮ್ಯಾಕ್ ಕರ್ಸಿದಿ ಇಲ್ಲಿ ಯಾರ ಹೇಳಿ ನಡಿ ನಾನೇ ಬರ್ರಪ್ಪ ಮತ್ತೆ ನಂದು ಗಾಡಿ ಬರ್ದೈತಿ ಶಿಮಿಡ್ದ ಮತ್ತೆ ನೀವು ಚಾಕೊಂಡು ಗಿರಿ ಆಮೇಲೆ ಸೂರ್ಯ ಬರೋಕಾರ ಕಾಣಿಸಂಗಿಲ್ಲ ಗಿರಿಕ್ ಕಾಂಕವು ನಡಿ ನೀನ್ ಮೇಲೆ ಬತ್ ನೋಡಿ ನಡಿ ಹೇಳ ಸೂರ್ಯ ನೀ ಬರ್ಲಿಕ್ಕೆ ಕೊಂಡು ನಾವು ಹೋಗ್ತವೇನ್ ಈಗ ನಂದು ತಗದೈತಿ ಸಂಜೆ ಮಾಡಿ ಚಾ ಕುಡಿ ಹೋಗಿ ನಡಿ ಸಂಜೆಗೆ ಹೋಗೋಣ ಚಾ ಕುಡಿ ನಂದು ನೋಡೋರಿ ಆಟೋ ಮೇಲೆ ಹೆಂಗೆ ತಿನ್ರಲ್ಲ ನಿಮ್ಮನ್ನ ನೀವು ತಿನ್ರಿ ನಮ್ಮ ನಾವು ತಿಂತಾವು ಇದ್ರೊಳಗ ಕೈ ಹಾಕ್ಬೇಡ್ರಿ ರಾಜಣ್ಣ ಇನ್ನೊಂದು ಪ್ಲೇಟ್ ಕೊಡಿ ಅವ್ರಿಗೆ ಗಿರಿ ಯಾಕೋ ಮಾರಿ ಸಣ್ಣ ಮಾಡಿದೆ ಅಂತ ಏನಾಗಿತ್ತು ನಿಂಗೆ ದೋಸ್ತ ಒಂದು ವಿಷಯ ಹೇಳೋದೈತು ನಿಮಗೆಲ್ಲ ಎಲ್ಲ ಸಂಜೆ ಮುಂದೆ ಎಲ್ಲರೂ ಹೋಗೋಣೇನು ಸಂಜೆ ಮುಂದೆ ಈ ಕಡೆ ಹೊಲ ಕಡೆ ಹೋಗಿ ನಡಿ ನಡಿ ಅಂತ ಹೋಗೋಣ ನಡಿ ಗುಂಡ್ಯ ಹಾಲ್ದವ್ರು ಸ್ಟ್ರೈಕ್ ಮಾಡ್ರು ಹಾಲು ಹಾದಿ ಮೇಲೆ ಸುರಿತಾರೆ ಟೊಮಾಟೋದವ್ರು ಸ್ಟ್ರೈಕ್ ಮಾಡ್ರು ಟೊಮಾಟೊ ಹಾದಿ ಮೇಲೆ ಸುರಿತಾರೆ ಬ್ಯಾಂಕ್ದವ್ರು ಸ್ಟ್ರೈಕ್ ಮಾಡ್ರಿ ಹೆಂಗೆ ಬ್ಯಾಂಕ್ದ ಹುಸುಳಿ ಮಕ್ಕಳು ತಂದು ರಕ್ತ ಓಡಿ ಸಿಗ್ಲಿ ಗಿರಿ ಏನು ಹೇಳ್ತೇನೆ ಅಂದ್ಲಕೋ ಒಳ್ಳೆ ಸೀರಿಯಸ್ ಆಗಿದ್ದಿ ಹೇಳಬಲ್ಲ ಮತ್ತೆ ಏನು ಹೇಳೋದಿ ಅದಕ್ಕೆ ಯಾರು ಹೇಳೋದ ಟೆನ್ಷನ್ ಒಂದು ಭಾಳ ಆಗ್ತಿತ್ತು ಹೊರಕ್ಕೆ ಅಂಥದ್ದೇನು ಟೆನ್ಷನ್ ಇತ್ತು ನಿಂಗೆ ನಿಮಗೆಲ್ಲ ಯಾರು ನೋಡೋದ ನನಗೆ ಒಂದು 4-5 ವರ್ಷ ಆಯಿತು ಒಂದು ಕನಸು ಬೀಳ್ತೈತಿ ಅದು ನಿಮ್ದು ದೊಂಡಿ ಮಡ್ಡಿ ಐತ್ಲ ಅದ್ರ ಮ್ಯಾಗಿಂದ ಒಂದು ಕಾರ್ ಇಳಿಕತ್ತಿರ್ತೈತಿ ಒಮ್ಮೊಮ್ಮೆ ಆಕ್ಸಿಡೆಂಟ್ ಆಗ್ತಿತ್ತು ಅದ ಯಾರ್ಯಾರ ಚೀರ್ತಾರೋ ರಾತ್ರಿ 2 ಗಂಟೆ 3 ಗಂಟೆ ಆಗಿರ್ತೈತಿ ಮುಖ ಎಲ್ಲ ಬೀಳ್ತಿರ್ತೈತಿ ಒಂದು ನನಗೇನೋ ಗೊತ್ತಾಗ್ತದೆ ಮಾಡಿ ಕೂತೀನಿ ಗುಂಡ್ಯ 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 ಏನಾಯ್ತು ನಿಂಗೆ ದೋಸ್ತ ನೀ ಹೆಂಗೆ ಕನಸು ಬೀಳ್ಕೊದವ ಹಂಗೆ ನಂಗೂ ಬೀಳ್ಕೊಬೇಕು ಕನಸು ಏನು ತಿಳಿ ಬರ್ತಿದ ಇನ್ನು ಹೆಂಗೆ ಏನೋ ಇಬ್ಬರು ಮಂದಿ ಒಂದು ಕನಸು ಬೀಳ್ತ ಗಾಬರಿ ಬೇಗಿದಾರ ಅವರು ನಿಂಗೆ ಯಾರು ಗುರ್ತಾರ ಹೇಳಿ ಅವ್ರ ಕಡೆ ಕರ್ಕೊಂಡು ಹೋಗೋಣ
ಲಕ್ಕೀಶ ಇದೆಲ್ಲ ಯಾಕೆ ಬೇರೆ ಕಾಣ್ಲಕ್ಕಿ ನಮ್ಮ ಪರಿಚಯದವರು ಬರೋ ಗುರುಗಳದಾರ ಅವ್ರ ತಕ್ಕ ಹೋಗಿ ಪರಿಹಾರ ಹುಡುಕಾಡ್ಕೊಂಬೋದು. ಹಂಗಾರೆ ಮಾಡೋಣ ನೋಡ್ರಿ, ಯಾಕಂದ್ರೆ ಇಬ್ರು ಭಾಳ ಗಾಬರಿಯಾಗಿದ್ರು. ಹೋಗ್ರಿ ನೀವು ನಡ್ರಿ. ಈಗ ಇರ್ತಾರಲ್ಲ ಲ್ಯಾಂಬಲ್ಲ ನಾವು ಈಗ ನಮ್ಮ ಬಿ ತೆಗದವ ಸಂಜೆ ಹೋಲಕ್ಕೆ ಬರ್ತೀವಿ ನಡ್ರಿ. ನಡ್ರಿ. एकम नित्यम विमोचनं सर्वदी साक्षीभूतं भावातीतं ध्रुवैकं सद्गुरुं तं नमामि. ಮತ್ತೇನ್ ಕುಮಾರ ಆರಾಮದಿ? ಆರಾಮಿದ್ನ ಗುರು. ಅದ ಮೊನ್ನೆ ಒಂದು ಕೆಲಸ ಹೇಳಿದ್ರಲ್ಲ, ಅದ ಏನಾಯ್ತು? ಆಯ್ತಲ್ಲ ಎಲ್ಲ ಬರೋಬ್ಬರಿ ಐತ್ರಿ ನಿಮ್ಮ ಆಶೀರ್ವಾದ. ಒಳ್ಳೆ. ಈಗ ಬಂದದ ಕಾರಣ ನಮ್ಮ ದೋಸ್ತದ ಏನಾದ್ರ ಪ್ರಾಬ್ಲಮ್ ಇತ್ತು ರೀ, ಅದನ್ನ ಸ್ವಲ್ಪ ನಿಮ್ಮ ಕಡೆ ಕರ್ಕೊಂಡ್ಬಂದಿದ್ರಿ. ಹೌದು. ಏನು ಪ್ರಾಬ್ಲಮ್? ಏನು ರೀ, ಇಬ್ಬರು ಮಂದಿ ನಮ್ಮ ದೋಸ್ತರು ಇವ್ರ ಹಾಂ. ಭಾಳ ದಿವಸ ಆಯ್ತು ಕೆಟ್ಟ ಕನಸು ಬೀಳ್ತಾವ್ರಿ ಅವ್ರಿಗೆ. ಮತ್ತು ಭಾಳ ಗಾಬರಿ ಆಗಿದಾರೆ ರೀ. ಇಂಥ ಸುಮ್ಮನೆ ನಾವು ಚರ್ಚೆ ಮಾಡಿದ್ವಿ ಯಾಕೆ ಹಿಂಗೆ ಆಗೈತಿ ಅಂತೇಳಿ. ಆಮೇಲೆ ಕುಮಾರ್ ಅಂದ್ರೆ ನಿಮ್ಮ ಕಡೆ ಹಿಂಗೆ ಹೋಗಿ ಬರೋನು ಸಮಸ್ಯೆ ನೋಡಿ ಕೇಳೋಣ ಅಂತೇಳಿ ಅದಕ್ಕೆ ಕರ್ಕೊಂಡ್ಬಂದಿರಿ ಇಬ್ಬರು ಮಂದಿರಿ. ಏನು ಕನಸು ಬೀಳತ್ತವ್ರಿ ನಿಮ್ಗೆ? ಯಾವ ರೀತಿ ಬೀಳತ್ತವ ಕನಸುಗಳು? ಗುರುಗಳು ರಾತ್ರಿ ಮಕ್ಕೊಂಡಿರ್ತಾನೆ ರೀ, ಒಮ್ಮೆದೊಮ್ಮೆ 1:30-2 ಗಂಟೆಗೆ ಎಚ್ಚರ ಆಗ್ತೈತೆ ರೀ. ಒಂದು ಗುಡ್ಡದ ಮ್ಯಾಗಿಂದ ಕಾರ್ ಇಳಿಕತ್ತಿರ್ತೈತೆ ರೀ, ಅದು ಆಕ್ಸಿಡೆಂಟ್ ಆಗ್ತೈತೆ ರೀ. ಒಮ್ಮೆದೊಮ್ಮೆ ಯಾರೋ ಚೀರ್ದಂಗೆ ಆವಾಜ್ ಬರತೈತೆ ರೀ. ಮತ್ತು ಮುಖ ಎಲ್ಲ ರಾತ್ರಿ ಎದ್ದಾಗ ಮುಖ ಎಲ್ಲ ಒಮ್ಮೆ ಬೆಳ್ತಿರ್ತೈತೆ ರೀ. ಅದು ಏನಂಬುದು ನಮಗೂ ಗೊತ್ತಾಗಲಿಲ್ಲ ರೀ. ಆಮೇಲೆ ಒಂದು ದಿವಸ ಹಿಂಗೆ ಇವ್ರ ಜೊತೆ ಕೂತಾಗ ಎಲ್ಲನೂ ಒಂದು ಸ್ವಲ್ಪ ಮಾತಾಡೀನಿ ರೀ ಇವ್ರ ಜೊತೆ ರೀ. ಆ ಮಾತಾಡುವಂತೆ ಗೊತ್ತಾಯ್ತು ನನಗೆ ಇವಂಗೂ ಹಂಗೆ ಕನಸು ಬೀಳತೈತೆ ರೀ. ಅದ್ರ ಕನಸು ಇವ್ರಿಗೂ ಹಂಗೆ ಬೀಳತೈತೆ. ಅದಕ್ಕೆ ಮತ್ತು ನಮ್ಗೆ ಮತ್ತೊಂದು ಸ್ವಲ್ಪ ಮತ್ತು ಜಾಸ್ತಿ ಗಾಬರಿ ಆಗ್ತದೆ. ಅದಕ್ಕೆ ಹಿಂಗೆ ಮಾತಾಡೋದು ಕೂತಾಗ ರೀ ನಿಮ್ಮ ಕಡೆ ಹೋಗೋಣ ಅಂತ ಹೇಳಿ ಮತ್ತು ನಾವು ಈ ಕಡೆ ಬಂದೇವೆ ರೀ. ಇದಕ್ಕೊಂದು ಸ್ವಲ್ಪ ಏನಾರ ಒಂದು ಪರಿಹಾರ ನಮ್ಗೆ ಹುಡುಕಿ ಕೊಡ್ಬೇಕಂತ ಹೇಳಿ. ಒಂದು ಸ್ವಲ್ಪ ನಿಮ್ಮ ಕೈ ತರ ಸಮಸ್ಯೆ ರೀ. ಭಯಂಕರ ದೊಡ್ಡ ಸಮಸ್ಯೆ. ಇಷ್ಟು ಭಯಂಕರವಾದ ಕನಸು ಬೆಳಕೈತಂದ್ರೆ ಆ ಜಾಗ ಸಾಮಾನ್ಯದಲ್ಲ. ಆ ಜಾಗ ದೊಡ್ಡಿ ಮಡಿ ಐತಿ. ದೊಡ್ಡಿ ಮಡಿ ಗುರುಗಳು ನಮ್ಮ ಇಬ್ಬರು ಮಂದಿ ಕನಸೊಳಗೆ ಧೂಂಡಿ ಮಟ್ಟಿನೇ ಯಾಕೆ ಬರತೈತ್ರಿ? ಅದು ನಮಗೆ ಒಂದರಿ ತಿಳಿಸಿ ಹೇಳ್ಬೇಕು. ನೋಡ್ರಪ್ಪ, ನಿಮ್ಮಿಂದ ಒಂದು ದೊಡ್ಡ ಅಜ್ಜಾತ್ರೆ. ನಿಮ್ಮಿಂದ ಒಂದು ಜೀವ ಹಾನಿ ಆಗಿರಬೇಕು, ಇಲ್ಲ ಮುಂದೆ ಆಗೋ ಸಂಭವ ಐತಿ. ಅದಕ್ಕೆ ಇದೆಲ್ಲ ಅದ ಜಾಗದ ಪದೇ ಪದೇ ಕನಸು ನಿಮ್ಗೆ ಬೀಳಾಕತ್ತ. ಗುರುಗಳು ಹಂಗಾದ್ರೆ ಇದಕ್ಕೆ ಪರಿಹಾರ ಏನ್ರಿ ಅಂತ? ಈ ಕೆಟ್ಟ ಕನಸಿಗೆ ಪರಿಹಾರ ಸಿಗೋದ ಅದ ಜಾಗ. ನೀವು ಆ ಜಾಗಕ್ಕೆ ಹೋಗಾಕ ಬೇಕು, ಮತ್ತು ನೀವು ಆ ಜಾಗಕ್ಕೆ ಹೋದ ಮ್ಯಾಗ ನಿಮ್ಗೆ ಪರಿಹಾರ ಸಿಗ್ತದೆ. ಹೋಗಿ ಬರ್ತದೆ. ದೋಸ್ತ, ಗುರುಗಳು ಹೇಳಿದರು ನಮ್ಮ ಕನಸೊಳಗೆ ಯಾವ ಜಾಗ ಬರ್ತೈತೆ ನೋಡು ಆ ಜಾಗಕ್ಕೆ ಹೋಗ್ರಿ ಅಂತೇಳಿ. ಆ ಜಾಗಕ್ಕೆ ನಾವು ಈಗ ಬಂದಿದ್ದೆವು. ನಮಗೆ ಅದು ಗೊತ್ತಾಗಬೇಕು ಆಯ್ತಂದ್ರೆ ನಾವು ಹಿಂಗೆ ನಿತ್ರ ಗೊತ್ತಾಗೋದಿಲ್ಲ. ಜರ ಆ ಕಡೆ ಈ ಕಡೆ ತಿರುಗಾಡ್ಕೋಬೇಕಾಗ್ತೈತಿ. ಜರ ಆ ಕಡೆ ಈ ಕಡೆ ಜರ ನೋಡುನು ಏನಂಬುದು ಗೊತ್ತಾಕೈತಿ. ನಡ್ರಿ. ಗಿರೀಶ, ಹ್ಯಾಂಗೆ ಗುರುಗಳು ಹೇಳ್ದಂಗೆ ಏನಿಲ್ಲ, ಏನು ಪರಿಹಾರ ನಂಗೆ ಹೆಂಗೆ ಕಾಣಿಸೋತು.
ಅಲ್ಲಿ ಏನಾಯ್ತು ದೋಸ್ತ ಒಮ್ಮೆ ಇದಂಗೆ ಆಕ್ಸಿಡೆಂಟ್ ಆಯ್ತು ಗಾಡಿ ಒಳಗಿನವ್ರಿಗೆ ಏನ ಆಯ್ತ ನೋಡ್ರು ಚೆಕ್ ಮಾಡ್ರಿ ಜರ ದೋಸ್ತ ಒಮ್ಮೆ ಆಕ್ಸಿಡೆಂಟ್ ಹಿಂಗೆ ಆಗ್ತದ ಗಾಡಿ ಯಾರು ಗೊತ್ತಾವತ್ತು ಅಲ್ಲಿ ಹಾದಿಮೆ ಯಾರು ಬಿದ್ದ ನೋಡಿ ನೋಡ್ರಿ ನಡ್ರಿ ಹಿಂಗ್ಯಾಕು ಹಾದಿ ಮೇಲೆ ದೊಡ್ಡ ಕಾಲು ಹಿಡಿದಿರ್ಬೇಕು. ದೋಸ್ತ ಈಗ ಗೊತ್ತಾಯ್ತು ನಮ್ಗೆ ಕನಸು ಯಾಕೆ ಬೆಳಕಿದೆ ಅನ್ನೋದ ದೋಸ್ತ ನಂಗೆ ಅರ್ಥ ಆಯ್ತು ನಿಂಗೆ ಅರ್ಥ ಆಯ್ತದ ದೋಸ್ತ ನಾವು ಡ್ರೈವರ್ಗಳ ಇಲ್ಲಿ ದುಂಡಿಮಟ್ಟಿ ಮ್ಯಾಗ ಟ್ಯಾಕ್ಟರ್ ಕಬ್ಬಿದ ಏರುಲ್ಲ ಅಂತ ಹೇಳಿ ಅಂದ್ಬಿಟ್ಟ ಅದಕ್ಕೆ ನಾವು ಕಲ್ಲು ಹಚ್ತಾವ ನಾವು ಕಲ್ಲು ತೆಗಿಯಂಗಿಲ್ಲ ಟ್ಯಾಕ್ಟರ್ ಹೊಡ್ಕೊಂಡು ಹೋಗಿಬಿಡ್ತಾವ ಅದರಿಂದ ನೋಡಿ ಇಂಥ ಅನಾಹುತಗಳೆಲ್ಲ ಆಗ್ತದವು ಮುಂದೆ ಮತ್ತೆ ಹೋಗ್ತಾವ ಎಷ್ಟು ಆಗಿರ್ಬೇಕಪ್ಪ ಹಿಂದಿನ ಅಲ್ರು ನೀವು ಕಬ್ಬ ತುಂಬ್ಕೊಂಡು ಮುಂದೆ ಮಾಡಿ ಹಿಂಗೆ ಕಲ್ಲಿಟ್ಟು ಹೋಗ್ತೀರಿ ಹಾಂ ಎಷ್ಟು ಸಮಸ್ಯೆ ಆತ ನೋಡ್ರಿ ಇದ್ರ ಮುಂದೆ ನೀವು ಭೀ ಇದನ್ನ ಅನ್ವಯಿಸ್ಕೊಡ್ರಿ ಮತ್ತು ಮುಂದಿನವ್ರು ಭೀ ಹೇಳ್ತೀವಿ ಒಂದು ಅದು ಕಲ್ಲು ಇಟ್ಟಿರ್ತಿರ್ಲ ಅದನ್ನ ದಂಡಿ ತಗೋ ಹೋಗಿತ್ತು ಯಾಕೆ ಎಷ್ಟೋ ಈ ಜೀವನ ಹಾನಿ ಆತ ನೋಡಿ ನೀವು ವಿಚಾರ ಮಾಡ್ರಿ ಜರ ಇದ್ರ ಮುಂದೆ ನೀವು ಹೆಂಗೆ ತಿಳ್ಕೊರಿ ಯಾಕಂದ್ರೆ ಈ ಕನಸು ಬೀಳಕ್ಕೆ ಕಾರಣ ಇದೈತಿ ನಿಮಗೆ ಸಾರಿಗೆ ಬರ್ಲಕ್ಕೆ ಕಾರಣ ಭೀ ಇದೈತಿ ಖರೇನ ದೋಸ್ತ ನಮ್ಮ ತಪ್ಪಿನ ನಮ್ಗೆ ಅರಿವಾಗೈತಿ ಇದನ್ನು ನಾವು ಸರಿಪಡಿಸ್ತೇವೆ ಸಾಮ್ ನಮಸ್ತೆ ಎಲ್ಲರಿಗೂ. ಈ ಒಂದು ಕಿರುಚಿತ್ರವು ನೈಜ ಘಟನೆಗಳಿಂದ ಪ್ರೇರೇಪಿತವಾದದ್ದು. ಇದನ್ನು ಯಾವುದೇ ಉದ್ದೇಶಪೂರ್ವಕ ದೃಷ್ಟಿಯಿಂದ ಚಿತ್ರಿಸಿದ್ದಲ್ಲ. ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಕಟವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ.